ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ನನ್ನ ಜೊತೆ ನಮ್ಮ ಕ್ಯಾಮರಾಮನ್ ರಘು RD ಇದ್ದಾರೆ. ನಾವಿವತ್ತು ದಿ ಫೆಡರಲ್ ಕರ್ನಾಟಕ ಮೂಲಕ ಒಂದು ವಿಶೇಷ ವರದಿಯನ್ನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂತಹ ವಿದ್ಯಾರ್ಥಿನಿ ನಿಲಯವೊಂದು ಮೂಢನಂಬಿಕೆಯ ಕಾರಣಕ್ಕೆ ಆರಂಭ ಆಗದೆ ಉಳಿದಿರುವಂತಹ ಘಟನೆ, ಆ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಆ ವರದಿಯನ್ನು ತೋರಿಸ್ತಾ ಹೋಗ್ತೀವಿ. ಮೂಢನಂಬಿಕೆಯಿಂದ ವಿದ್ಯಾರ್ಥಿನಿ ನಿಲಯವೊಂದು ಆರಂಭ ಆಗದೆ ಅದೇ ರೀತಿ ಶಿಥಿಲಾವಸ್ಥೆಯಲ್ಲಿ ಉಳಿದಿರುವಂಥ ಊರು ಇರುವಂಥದ್ದು ಅಕ್ಕಿರಾಂಪುರದಲ್ಲಿ. ಅಕ್ಕಿರಾಂಪುರ ಇರುವಂಥದ್ದು ಈ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಪ್ರತಿನಿಧಿಸುತ್ತಿರುವಂತಹ ಆಯ್ಕೆಯಾಗಿರುವಂತಹ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹದ್ದು ಅಕ್ಕಿರಾಂಪುರ. ನಾವೀಗ ಅಕ್ಕಿರಾಂಪುರದಲ್ಲಿದ್ದೇವೆ. ಆ ವಿದ್ಯಾರ್ಥಿ ನಿಲಯವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಜನರನ್ನು ನಾವು ನಿಮಗೆ ಮಾತಾಡಿಸ್ತಾ ಹೋಗ್ತೀವಿ. ಅಂದರೆ ಜನರನ್ನು ಯಾಕೆ ಈ ರೀತಿ ಮೂಢನಂಬಿಕೆ ಇದೆ, ಯಾಕೆ ಓಪನ್ ಆಗ್ತಾ ಇಲ್ಲ, ಓಪನ್ ಆಗಲಿಲ್ಲ, ಆರಂಭ ಆಗಲಿಲ್ಲ ಆ ವಿದ್ಯಾರ್ಥಿ ನಿಲಯ, ಜನರನ್ನು ಈ ಬಗ್ಗೆ ಮಾತಾಡ್ತೀವಿ. ಆ ವಿದ್ಯಾರ್ಥಿನಿ ನಿಲಯದ ಸ್ಥಿತಿಯನ್ನು ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ನಾನು ಆಗಲೇ ಹೇಳ್ದಲ್ಲ, ಮೂಢನಂಬಿಕೆಯಿಂದ ವಿದ್ಯಾರ್ಥಿ ನಿಲಯ ಒಂದು ಕ್ಲೋಸ್ ಆಗಿದೆ, ಆರಂಭ ಆಗಿಲ್ಲ ಅನ್ನೋದು ಸಂಬಂಧಪಟ್ಟಂತೆ ಅದು ಇರುವಂಥದ್ದು ಇದೇ ಜಾಗ. ಇದೇನೆ ಇದು ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿನಿ ನಿಲಯ. ಇದು ಬಡ ಮಕ್ಕಳಿಗೆ, ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ SC ST ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ವಿದ್ಯಾರ್ಥಿನಿಯರಿಗೆ ಉತ್ತಮ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಶಾಲೆ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯ. ಈ ವಿದ್ಯಾರ್ಥಿ ನಿಲಯ ಕಟ್ಟಿ ಸುಮಾರು 7 ರಿಂದ 8 ವರ್ಷ ಆಗಿದೆ. ಸುಮಾರು 80 ರಿಂದ 90 ಲಕ್ಷ ವೆಚ್ಚದಲ್ಲಿ ಕಟ್ಟಿರುವಂಥದ್ದು. ಆದರೆ ವಿದ್ಯಾರ್ಥಿಗಳಿಲ್ಲದೆ ಸಂಪೂರ್ಣವಾಗಿ ಆ ಪಾಳು ಬಿದ್ದು ಆಳು ಆಗ್ತಾ ಇರುವಂಥ ಪರಿಸ್ಥಿತಿ ಇರುವಂಥದ್ದು. ಇದು ಇರುವಂಥದ್ದು ಈ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಪ್ರತಿನಿಧಿಸುತ್ತಿರುವಂಥ, ಅವರು ಆಯ್ಕೆಯಾಗಿರುವಂಥ ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು ಅಕ್ಕಿರಾಂಪುರ. ನಾನೀಗ ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ರಘು RD ಜೊತೆ ಈ ಒಂದು ವಿದ್ಯಾರ್ಥಿ ನಿಲಯನ, ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯದ ವಸ್ತುಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಇದು ಗೇಟ್ ಕೂಡ ಕ್ಲೋಸ್ ಆಗಿರುವಂಥದ್ದು, ಸಂಪೂರ್ಣವಾಗಿ ಗೇಟು ಕೂಡ ಕ್ಲೋಸ್ ಆಗಿರುವಂಥದ್ದು. ಇಲ್ಲಿ ಯಾವುದು ಕೂಡ ಕೆಲಸ ನಡೀತಾ ಇಲ್ಲ, ಅಂದರೆ ಸಂಪೂರ್ಣವಾಗಿ ಪಾಳು ಬಿದ್ದಂಥ ಪರಿಸ್ಥಿತಿ ಇರುವಂಥದ್ದು. ಒಳಗಡೆ ನೋಡ್ತಾ ಇರುವಂಥದ್ದು ವಿದ್ಯಾರ್ಥಿ ನಿಲಯ ಏನಿದೆಯಲ್ಲ, ಸಂಪೂರ್ಣ ಕ್ಲೋಸ್ ಆಗಿರುವಂಥದ್ದು. ಗೇಟ್ ಅಂದರೆ ನಿಮಗೆ ಗೇಟ್ ಎಲ್ಲ ಹಾಕಿ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿರುವ ರೀತಿಯಲ್ಲಿ ಕೂಡ ಇರುವಂಥದ್ದು. ಒಳಗಡೆ ಯಾವ ರೀತಿ ಇದೆ ಅಂತ ನಾವು ತೋರಿಸ್ತಾ ಹೋಗ್ತೀವಿ, ಬನ್ನಿ. ಹೋಗೋಕ್ಕೆ ಕೂಡ ದಾರಿ ಇಲ್ಲ, ಗೇಟು ಹತ್ತುವಂಥ ಪರಿಸ್ಥಿತಿ. ನಾನೀಗ ವಿದ್ಯಾರ್ಥಿ ನಿಲಯ ಒಳಗಡೆ ಹೋಗ್ತಾ ಇದ್ದೆ. ಈಗ ಊರದ ಗ್ರಾಮಸ್ಥರೊಬ್ಬರು ಬಂದರು. ಬನ್ನಿ ಸರ್, ಇಲ್ಲಿ ಮತ್ತೆ ಇಳಿಯೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಸರ್, ತಮ್ಮ ಹೆಸರು? ಸರ್, ಶ್ರೀನಿವಾಸ್ ಅಂತೇಳಿ. ತಾವು ಇಲ್ಲೇ ಇರೋಂಥ ಅಕ್ಕಿರಾಂಪುರದನ? ಒಂದು 3 ವರ್ಷದಿಂದ ಖಾಲಿ ಇದೆ. ಹಾಂ, ಯಾವುದೇ ಇದಿಲ್ಲ. ಇದ್ರು ಹುಡುಗರು ಖಾಲಿ ಮಾಡ್ಕೊಂಡು ಹೊಂಟರು. ಓಕೆ, ವಿದ್ಯಾರ್ಥಿನಿದ್ರು, ಮಕ್ಕಳು ಇದ್ರು? ಇದ್ರು. ಹಾಂ, ಲೇಡೀಸು, ಹೆಣ್ಮಕ್ಳಿದ್ವು. ಹಾಂ, ಹಿಂಗೆ ಏನೋ ಪ್ರಾಬ್ಲಮ್ ಆಯ್ತಾನೋ ಗೊತ್ತಿಲ್ಲ, ನಮ್ಮ ಮುಚ್ಕೊಂಡವ್ರ ಮಾಹಿತಿ ಇಲ್ಲ ನಮಗೆ. ಓಕೆ, ಅಂದರೆ ಏನು ಹೇಳ್ತಾರೆ ಇಲ್ಲಿ, ಏನೋ ಇದು ಯಾವ ಒಂದು ದೇವಸ್ಥಾನ ಇದೆ, ಅದಕ್ಕೋಸ್ಕರ ಈ ರೀತಿ ಅಂತ ಹೇಳ್ತಾರೆ. ಇಲ್ಲಿ 7 ಮಂದಮ್ಮನ ದೇವಸ್ಥಾನ ಇದೆ, ಅದೇ. ಹಾಂ, ಇಲ್ಲಿ ಸರಹದ್ದು. ಹಾಂ, ಇಲ್ಲಿ ಯಾವುದೇ ಕಾರಣಕ್ಕೂ ಋತುಮತಿ ಆಗಿ ಹೆಣ್ಮಕ್ಳು ಇರೋಂಗಿಲ್ಲ. ಓಕೆ ಓಕೆ. ಯಾಕಂದರೆ ಇದು ಅವತ್ತಿಂದ ಪದ್ಧತಿ. ಇಲ್ಲೊಂದು ಕೆರೆ ಇದೆ, ಅಲ್ಲಿ ತೋಟದಿಂದ ಆ ಕಡೆ. ಇಲ್ಲಿ ಯಾವುದೇ ರೀತಿ ಋತುಮತಿ ಆಗಿರೋವು ಮದ್ದು ಮಟನ್ನು ಇವೇನು ಮಾಡೋಂಗಿಲ್ಲ. ಇಲ್ಲಿ ಒಂದು ಶಾಸ್ತ್ರ ನಮ್ಮ ನಂಬಿಕೆ ಅವತ್ತಿಂದನೂ ಅಷ್ಟೇ. ಏನೋ ಗೊತ್ತಿಲ್ಲ, ಇದೇನಾಗೈತೆ ಅಂತ ಪ್ರಾಬ್ಲಮ್ ಗೊತ್ತಿಲ್ಲ. ಬಟ್ ಇದು ಈ ವ್ಯಾಪ್ತಿ ಬರ್ತದೋ ಆ ದೇವಸ್ಥಾನ ಅವರ, ಅಂದರೆ ಆ ವ್ಯಾಪ್ತಿಗೆ ಬರುತ್ತಂತ? ದೇವಸ್ಥಾನಕ್ಕೆ ಹೋಗಲ್ಲ ಇದು, ಆದ್ರೂ ನಂಬಿಕೆ ಇರಲ್ಲ. ಈಗ ನಿಮಗೆ ಋತುಮತಿ ಆದಂಥವ್ರು, ಋತುಚಕ್ರ ಆದಂಥವ್ರು, ಬಾಣಂತಿಯರು ಯಾರು ಕೂಡ ಇಲ್ಲಿ ಯಾರು ಬರಲ್ಲ ಸರ್. ಈ ರೋಡಿಂದ ಆಚೆ ಕಡೆಗೆ ದಾಟಲ್ಲ. ಓಕೆ ಓಕೆ. ಮುಂಚಿನೂ ಕೂಡ ಅದೇ ರೀತಿ ಇರೋದು? ಮುಂಚಿನೂ ಅದೇನೆ. ಓಕೆ ಓಕೆ. ಆ ಕೆರೆ ಒಳಗೂ ಬಟ್ಟೆ ಏನು ಹೋಗಲ್ಲ, ಅದು ಯಾರು ಹೋಗಲ್ಲ. ಇಲ್ಲಿಂದ ಆ ಕಡೆ ಬೇವಿನ ಮರ ಅಂತ ಇದೆ, ಅಲ್ಲಿ ತನಕ ಸರಾತಿದೆ, ಹೋಗಲ್ಲ ಯಾರು.
ವೀಕ್ಷಕರೇ, ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯದಲ್ಲಿ ಮುಂದೆ ನಾನಿದ್ದೇನೆ. 10 ಎಕರೆ ಜಾಗದಲ್ಲಿ ನೋಡ್ತಾ ಇರ್ಬೋದು. 10 ಎಕರೆ ಜಾಗದಲ್ಲಿ ಇದಿರುವಂಥದ್ದು, ಅಂದರೆ 10 ಎಕರೆ ಜಾಗದ ಮಧ್ಯೆ ನಿರ್ಮಾಣ ಆಗಿರುವಂಥದ್ದು. ಅಲ್ಲಿ ಕೂಡ ಸರ್ಕಾರಿ ಶಾಲೆ ಇರುವಂಥದ್ದು. ಇಲ್ಲಿ ವಸತಿ ರಹಿತ ಅಂದರೆ ರೆಸಿಡೆನ್ಷಿಯಲ್ ವಿದ್ಯಾರ್ಥಿ ನಿಲಯ ಇರುವಂಥದ್ದು. ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯ. ನಾವು ತೋರಿಸ್ತಾ ಹೋಗ್ತೀವಿ ಒಳಗಡೆ. ಇದು ಇರುವಂಥದ್ದು ಅಂದರೆ ಸಾಕಷ್ಟು ಸುಸಜ್ಜಿತವಾಗಿ ಕಟ್ಟಿದ್ರು. ಆದರೆ ಈಗ ಯಾರೂ ವಾಸ ಇಲ್ಲದ ಹಿನ್ನೆಲೆಯಲ್ಲಿ, ಇದು ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪಾಳು ಬಿದ್ದಿರುವಂಥದ್ದು, ನಾಶ ಆಗಿರುವಂಥದ್ದು. ನೋಡಿ, ವಾಸ ಇಲ್ಲದೆ ಎಲ್ಲ ಸಂಪೂರ್ಣವಾಗಿ ಧೂಳು ತುಂಬಿರುವಂಥದ್ದು. ಬಲೆ ಅಂದರೆ ಏನು ಜೇಡ ಬಲೆ ಇರುವಂಥದ್ದು, ಸಂಪೂರ್ಣವಾಗಿ ಕಸಮಯ ಆಗಿರುವಂಥದ್ದು, ವಾಸನೆ ಇಲ್ಲ. ದುರಂತ ಏನು ಅಂತಂದರೆ, ನಾವು ತೋರಿಸ್ತಾ ಹೋಗ್ತೀವಿ ಬನ್ನಿ. ಆರಂಭದಲ್ಲಿ ಅಂದರೆ ನಾವು ಇನ್ನೂ ಎಂಟ್ರಿ ಕೊಡ್ತಾ ಇದ್ದೀವಿ ಈ ವಿದ್ಯಾರ್ಥಿ ನಿಲಯಕ್ಕೆ. ಕುಡಿತದ ಬಾಟ್ಲು ಅಂದರೆ ಏನು ಡ್ರಿಂಕ್ಸ್ ಬಾಟ್ಲ್ ಅಂತಿರಲ್ವಾ, ಮದ್ಯದ ಬಾಟಲ್ಗಳು ಅವಿರುವಂಥದ್ದು. ಎಷ್ಟು ಸುಸಜ್ಜಿತವಾಗಿ ಕಟ್ಟಿದ್ರು ಅಂತಂದರೆ ಈ ವಿದ್ಯಾರ್ಥಿ ನಿಲಯ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಲ್ವ, ಅವರಿಗೆ, ಅದರಲ್ಲೂ ಬಡತನ ರೇಖೆ ಮತ್ತು SC ST ವಿದ್ಯಾರ್ಥಿನಿಯರಿಗೆ ಮುಂದಿನ ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ, ಉತ್ತಮ ಶಿಕ್ಷಣ ದೊರಕಿಸಿಕೊಡಿರುವ ನಿಟ್ಟಿನಲ್ಲಿ ಸುಸಜ್ಜಿತವಾದಂತಹ ವಿದ್ಯಾರ್ಥಿನಿ ನಿಲಯವನ್ನು ಕಸ್ತೂರಿಬಾ ಗಾಂಧಿ ಬಾಲಿಕಾ ಹೆಸರಿನಲ್ಲಿ ವಿದ್ಯಾರ್ಥಿ ನಿಲಯ ಕಟ್ತಾರೆ. ಅದು ಸುಸಜ್ಜಿತವಾಗಿರುತ್ತೆ. ಸ್ಕೂಲ್ಸ್ ರೂಮ್ ಇರುವಂಥದ್ದು, ಜೊತೆಗೆ ಹಾಸ್ಟೆಲ್ಸ್ ಉಳ್ಕೊಳ್ಳೋಕೆ ಎಲ್ಲವೂ ಕೂಡ ಸುಸಜ್ಜಿತವಾಗಿರುತ್ತೆ. ಆದರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮೂಢನಂಬಿಕೆಯ ಕಾರಣ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ಯಾರೂ ಕೂಡ ಇಲ್ಲಿ ಬರ್ತಾ ಇಲ್ಲ, ಸಂಪೂರ್ಣ ಕ್ಲೋಸ್ ಆಗಿರುವಂಥದ್ದು. ಮತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂಥ ಸುಸಜ್ಜಿತ ಈ ವಿದ್ಯಾರ್ಥಿನಿ ನಿಲಯ ಈಗ ಪಾಳು ಬಿದ್ದ ಹಾಳು ಕೊಂಪೆ ರೀತಿಯಲ್ಲಿ ಆಗಿರುವಂಥದ್ದು. ಸಂಪೂರ್ಣವಾಗಿ ನೋಡಿ, ಒಳಗಡೆ ಎಲ್ಲ ಬಿಲ್ಡಿಂಗ್ಸು ಮತ್ತು ಇದು ಕಿಟಕಿಗಳು ಎಲ್ಲವೂ ಕೂಡ ಹಾಳಾಗಿರುವಂಥದ್ದು, ಸಂಪೂರ್ಣವಾಗಿ ನಚಿಸುವಂಥ ಹಂತಕ್ಕೆ ಬಂದಿರುವಂಥದ್ದು. ಸುಮಾರು 14 ರೂಮ್ಸ್ ಇದ್ದಾವೆ. 14 ರೂಮ್ಸು, ಒಂದೊಂದು ರೂಮ್ಗೂ ಕೂಡ ಒಂದೊಂದು ಹೆಸರಿಟ್ಟಿರುವಂಥದ್ದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು, ಸರ್ವಪಲ್ಲಿ ರಾಧಾಕೃಷ್ಣ ಹೆಸರು ಒಂದೊಂದು ರೂಮಿಗೆ. ಮತ್ತು ಇದೆಲ್ಲ ಕೂಡ ಇವರು ಏನು ವಿದ್ಯಾರ್ಥಿನಿಯರು ಉಳಿದುಕೊಳ್ಳುವಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೂಮನ್ನು ಇಟ್ಟಿದ್ರು. ಅಂದರೆ ಇದು ರೆಸಿಡೆನ್ಷಿಯಲ್ ಉದ್ದೇಶದ ಹಿನ್ನೆಲೆಯಲ್ಲಿ. ಜೊತೆಗೆ ನಾನಾ ಸಾಹೇಬ್ ಹೆಸರು ಮತ್ತು ಮೇಡಮ್ ಕಾಮಾ ಅವರ ಹೆಸರಲ್ಲಿ ಒಂದು ರೂಮು. ಈ ರೀತಿ ಒಟ್ಟು 14 ರೂಮುಗಳು ಕಟ್ಟಲಾಗಿದೆ. ನೋಡಿ ಯಾವ ರೀತಿ ಇದು ಪಾಳು ಬಿದ್ದ ಕೊಂಪೆ ರೀತಿಯಲ್ಲಿ ಆಗಿರುವಂಥದ್ದು. ಮತ್ತು ಇಲ್ಲಿ ಉಳಿದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ನೀರಿನ ಸೌಲಭ್ಯ ಕೂಡ ಇತ್ತು. ಮತ್ತು ಜೊತೆಗೆ ಸೋಲಾರ್ ಹೀಟರ್, ಅಂದರೆ ಸ್ನಾನ ಮಾಡೋ ಸಂಬಂಧಪಟ್ಟಂತೆ ಬಿಸಿನೀರು ಬೇಕಲ್ವ, ಸೋಲಾರ್ ವಾಟರ್ ಕೂಡ ವ್ಯವಸ್ಥೆ ಮಾಡಿದರು. ನೋಡಿ, ಸೋಲಾರ್ ವಾಟರ್ ಕೂಡ ಅದು ಸಂಪೂರ್ಣವಾಗಿ ಈಗ ಸೋಲಾರ್ ವಾಟರು ಹಾಳಾಗುವಂತನಕ್ಕಿಂತ ಹಾಳಾಗಿ ಹೋಗಿದೆ ಬಿಡಿ. ಇದು ಸೋಲಾರ್ ವಾಟರು ಎಲ್ಲವೂ ಕೂಡ ಹೊಸದಾಗಿ ಎಲ್ಲ ಕೂಡ ನಿರ್ಮಾಣ ಮಾಡಿದರು, ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ಥರದ್ದು ಸೋಲಾರ್ ವಾಟರ್ನ ನೀವು ಅಲ್ಲೂ ನೋಡ್ತಾ ಇರ್ಬೋದು. ಅದು ಬಿಲ್ಡಿಂಗಲ್ಲಿ ಕೂಡ ನಿರ್ಮಾಣ ಮಾಡಿದರು. ಟೋಟಲಾಗಿ 13 ರೂಮ್ಗಳಿದ್ವು. ಎಲ್ಲವೂ ಕೂಡ ಸುಮಾರು ಒಂದು ಇಲ್ಲಿಂದ ಗ್ರಾಮಸ್ಥರು ಹೇಳೋ ಪ್ರಕಾರ 4-5 ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿನಿ ಯಾರೂ ಬರ್ತಾ ಇಲ್ಲ, ಸಂಪೂರ್ಣ ಮುಚ್ಚವಾಗಿ ಹಾಳಾಗಿರುವಂಥದ್ದು. ಸೋಲಾರ್ ವಾಟರ್ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಎಲ್ಲ ಸುಸಜ್ಜಿತ ವ್ಯವಸ್ಥೆ ಇತ್ತು. ಮತ್ತು ಇಲ್ಲಿ ಇದು ಯಾವ ರೀತಿ ಆಗಿದೆ ಅಂದರೆ ಕುಡುಕರ ಅಡ್ಡೆ ಆಗಿದೆ. ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯ ಇದೆಯಲ್ವಾ, ಇದು ಕುಡುಕರ ಅಡ್ಡೆ ಆಗಿದೆ. ಯಾಕಂದರೆ ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಜಾಗತ್ತು ಚೆನ್ನಾಗಿದೆ, ಬಂದು ಕುಡುಕರು ಮತ್ತು ಏನು ಮದ್ಯಪಾನ ಮಾಡೋರು ಅಡ್ಡಾಗಿದೆ. ಅದಕ್ಕೆ ಪೂರಕವಾಗಿ, ನಾನು ಸುಮ್ಮನೆ ಹೇಳ್ತಲ್ಲ, ಅದಕ್ಕೆ ಪೂರಕವಾಗಿ ನೋಡ್ತಾ ಇರ್ಬೋದು.
ಕೆಳಗಡೆ ಎಂಟ್ರಿ ಆಗ್ತ ತಕ್ಷಣ ನಿಮ್ಗೆ ಮೊದಲೇ ಮೆಟ್ಲಲ್ಲಿ ಕೂಡ ನಿಮಗೆ ಬಿಯರ್ ಬಾಟ್ಲೆಲ್ಲ ಇದ್ವು. ಇಲ್ಲಿ ನೋಡಿ ಸಿಗರೇಟು ಮತ್ತು ಆ ಎಣ್ಣೆ ಬಾಟ್ಲು ಅಂದರೆ ಎಣ್ಣೆ ಒಂದು ಪೌಚ್ ಅಂತಾರಲ್ಲ ಅದು ಸಂಪೂರ್ಣವಾಗಿ ಇದಿರುವಂಥದ್ದು. ಇಲ್ಲಿ ಮೇಲೆ ಓಪನ್ ಪ್ಲೇಸ್ ಇದೆ. ಬಹುಶಃ ಮಧ್ಯಾಹ್ನ ಅಂದರೆ ಸಂಜೆ ನೈಟು ಬಂದು ಇಲ್ಲಿ ಕುಡುಕರ ಅಡ್ಡೆಯಾಗಿ ಪರಿಣಮಿಸುತ್ತೆ. ಅದಕ್ಕೆ ಪೂರಕವಾಗಿ ಈ ಕುಡಿತದ ಬಾಟಲ್ಲು ಮತ್ತು ಎಣ್ಣೆ ಮದ್ಯದ ವಸ್ತುಗಳೆಲ್ಲ ಕೂಡ ಬಿದ್ದಿರುವಂಥದ್ದು. ಮೂಢನಂಬಿಕೆಯ ಕಾರಣದ ಹಿನ್ನೆಲೆಯಲ್ಲಿ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯ ಕ್ಲೋಸ್ ಆಗಿರುವಂಥದ್ದು, ಮುಚ್ಚಿರುವಂಥದ್ದು. ಈಗ ಈ ವಿದ್ಯಾರ್ಥಿ ನಿಲಯ ಬೇರೆ ಬೇರೆ ಕಾರಣಗಳಿಗೋಸ್ಕರ ಯೂಸ್ ಆಗ್ತಾ ಇರುವಂಥದ್ದು. ಯೂಸ್ ಅನ್ನೋಕ್ಕಿಂತ ಬೇರೆ ಬೇರೆ ಕಾರಣಗಳಿಗೆ ಇದರ ಒಂದು ಬಳಕೆ ಆಗ್ತಾ ಇರುವಂಥದ್ದು. ಅದು ಮೇಲೆ ನೋಡ್ತಾ ಇರ್ಬೋದು ನೀವು, ಮೇಲೆ ಅದರಲ್ಲಿ ಕುಡುಕರ ಅಡ್ಡೆ ಆಗಿತ್ತು. ಅಂದರೆ ಮೇಲೆ ಟೆರೆಸ್ನಲ್ಲಿ ಅಲ್ಲೆಲ್ಲ ಕುಡಿತದ ಬಾಟ್ಲು ಬಿದ್ದಿದ್ವು, ಎಣ್ಣೆ ಬಾಟ್ಲು ಬಿದ್ದಿದ್ವು. ಇಲ್ಲಿ ಈಗ ಊರಿನ ಕೆಲಸ ಅಂದರೆ ಜಲ ಜೀವನ್ ಮಿಷನ್ ಸಂಬಂಧಪಟ್ಟಂತೆ ಏನು ನಡ್ತಿರೋ ಕೆಲಸ ಮತ್ತು ಜೊತೆಗೆ ಊರಿನ ಪೈಪ್ ಲೈನ್ ಕೆಲಸ ಇವೆಲ್ಲವಕ್ಕೂ ಕೂಡ ಕೆಲಸ ಆರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಸಿಮೆಂಟು ಮತ್ತು ಕಂಬಿ ಈ ರೀತಿ ವಸ್ತುಗಳಿಗೆ ಇದನ್ನು ಬಳಸ್ಕೊಳ್ತಾ ಇರೋದು. ಇಲ್ಲಿ ಸ್ಟಾಕ್ ಇಡೋದಕ್ಕೆ ಗೋಡೌನ್ ರೀತಿಯಲ್ಲಿ ಬಳಸ್ಕೊಳ್ತಾ ಇರುವಂಥದ್ದು. ಎಲ್ಲ ಹೊಲಸಾಟಿತ್ತು ರೀ, ಎಲ್ಲ ಕಾಜು ಗೀಜು ಕುರಿ ಪರಿ ಎಲ್ಲ ಬಾಬಿದ್ವಿ. ಹಾವು ಇತ್ತು ರೀ, ನಾವೇ ಬಂದು ಬಡಿಸ್ರಿ ಟ್ಯಾಂಕ್ ಉಳ್ದವ್ರಲ್ಲ ಹುಡುಗರು ಟ್ಯಾಂಕಿನಾಗ ಹುಕ್ಕಿತ್ರಿ ಅಂತ ಬಡಿದ್ರಿ. ಓಡಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕಿಂತ ದೆವ್ವ ಬಂತು ಅಂತ ಹೇಳ್ತಾರೆ. ಏನೇನೋ ಸರ್ ಅದು ಹೇಳೋಕ್ಕೆ ಆಗಲ್ಲ ನಾವು. ಮೇಲೆ ಹೋಗಲ್ಲ. ತಿರ್ಗಾ ಏನೇನೋ ಯಾರ್ಯಾರೋ ಹುಡುಗರು ಏನೇನೋ ಮಾಡಿದ್ರು ಅಂತ ಹೇಳಿದ್ರು. ಅದು ನಾವು ಸುಮ್ಮನೆ ಪೂರ್ತಿ ಗೊತ್ತಿದ್ರೆ ಹೇಳ್ಬೇಕು, ಮಾತಾಡ್ಬೇಕಾದ್ರೆ ಬಗ್ಗೆ. ಇಲ್ಲಿ ಋತುಮತಿ ಆದಂಥವ್ರು ಮತ್ತು ಗರ್ಭಿಣಿ ಇದು ಬಾಣಂತರು ಯಾರು ಕೂಡ ಆ ಕಡೆ ಹೋಗೋದಿಲ್ಲ. 7 ಮಂದಿ ಮುಂದೆ ದೇವಸ್ಥಾನ ಅಂತ ದೇವಸ್ಥಾನ ಐತಲ್ಲ, ಋತು ಆದಮೇಲೆ ಆ ಕಡೆ ಅಲ್ಲಿಂದ ಮೇಲಕ್ಕೆ ಹೋಗಲ್ಲ ಅವರು. ಯಾರು ಹೋಗಲ್ಲ? ನೀವು ಹೋಗೋದಿಲ್ಲ? ಇಲ್ಲ, ನಮ್ದೇನೂ ಇಲ್ಲ. ನಮ್ಮ ಪ್ರಾಬ್ಲಮ್ಮು, ನಾವು ಮುಸ್ಲಿಮ್ಸು. ನಾವು ಐ ಡೋಂಟ್ ಕೇರ್ ಅಂತ ಹೋಗ್ತೀರಾ? ನಾವು ಹೋಗ್ತೀವಿ. ನಮ್ಮದು ಅಷ್ಟೆಲ್ಲ ಕ್ಲೋಸ್ ಆಯಿತು. ಏನು ಸುತ್ತಮ್ಮ ಈ ಸಂಬಂಧಪಟ್ಟಂತೆ? ಸರ್, ಅಲ್ಲಿ ಹೆಣ್ಮಕ್ಳಿಗೆ ಒಳ್ಳೆ ಜಾಗ ಅಲ್ಲ ಸರ್. ಅಲ್ಲಿ ದೇವಸ್ಥಾನ ಇರೋದ್ರಿಂದ ಪೀರಿಯಡ್ಸ್ ಆದಾಗ ಜಾಗ ಕೆಟ್ಟ ಜಾಗ. ಅಲ್ಲಿಗೆ ಹುಡುಗರ್ನ ಹುಡುಗರ್ನ ತಂದು ಈ ಕಡೆ ಶಿಫ್ಟ್ ಮಾಡಿ ಊರೊಳಗಡೆ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಗರ್ನ ಹಾಕಿದ್ರೆ ಒಳ್ಳೆ ಇನ್ನೂ ಜಾಗ ಅನುಕೂಲ ಇದೆ. ಅದಕ್ಕೆ ಇಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿನೂ ಇಲ್ಲ, ಏನೂ ಇಲ್ಲ. ತೆಗೆದ್ರೆ ಕಂಟಿನ್ಯೂಸ್ ಆಗಿ ತೆಗಿಯೋದು ಇಲ್ಲ. ಒಂದು 6 ತಿಂಗಳು ತೆಗಿತಾರೆ, ಒಂದು 6 ತಿಂಗಳು ಮುಚ್ತಾರೆ. ಇಲ್ಲಿ ಗಂಡು ಹುಡುಗರದು ಕಿತಾಪತಿ ಜಾಸ್ತಿ. ಅದರಿಂದ ಇಲ್ಲಿ ದೇವಸ್ಥಾನ ಇರೋದ್ರಿಂದ ಆ ಥರ ಜಾಗ ಇಲ್ಲ. ಒಂಥರ ಹಾವಿನ ಸಂಚಾರ ಅದೆಲ್ಲ ಜಾಸ್ತಿ ಇದೆ. ಇದು ಹೆಣ್ಮಕ್ಳಿಗೆ ಒಳ್ಳೆ ಜಾಗ ಅಲ್ಲ ಸರ್. ಒಂದು ಅಮ್ಮ ಋತುಮತಿ ಆದ ನಂತರ ಮಕ್ಕಳು ಆದ ನಂತರ ಅಲ್ಲಿ ಓಡಾಡ್ಬೋದು ಅಂತ, ಅದ್ರ ಜೊತೆಯಲ್ಲಿ ಅದೇ ಒಂದು ಕಾರಣನ ಅಥವಾ ಗಂಡು ಮಕ್ಕಳದು ಒಂದು ಸೇಫ್ಟಿ ಇರೋದಿಲ್ಲ ಮತ್ತೆ ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಅದು ಒಂದು ಕಾರಣ? ಅದೂ ಕಾರಣನೇ. ಅದಕ್ಕಿಂತ ಮೇಯ್ನು ಹೆಣ್ಮಕ್ಳು ಆ ದೇವಸ್ಥಾನ ಇರೋದ್ರಿಂದ ಒಳ್ಳೆ ಜಾಗ ಅಲ್ಲ. ಅದು ಮುಂಚಿಂದ ನಂಬಿಕೆ ಅದೇ ರೀತಿ? ಮುಂಚೆಯಿಂದನೂ ಅಷ್ಟೇ. ಇವಾಗಲೂ ಸ್ನಾನ ಮಾಡ್ಕೊಂಡ್ರೆ ಹೈಸ್ಕೂಲ್ ದಾಟಿ ಯಾರು ಹೋಗಲ್ಲ. ದೊಡ್ಡವರು ಅಷ್ಟೇ, ಚಿಕ್ಕವರು ಅಷ್ಟೇ. ಹೊಲ್ದ ಕೆಲಸ ಮಾಡೋಕ್ಕೂ ಹೋಗಲ್ಲ. 9 ದಿವಸದವರೆಗೂ ಯಾರು ಆ ಕಡೆ ಓಡಾಡೋದೇ ಇಲ್ಲ. ನಾವು ತೊಂದರೆ ಇದೆ. ತೊಂದರೆ ಇರೋದ್ರಿಂದ ಅವತ್ತು ಕಟ್ಟಬೇಕಾದ್ರೂ ಸುಮಾರು ಜನ ಹೇಳಿದ್ರು, ಅವ್ರು ಕೇಳಲಿಲ್ಲ. ಅಲ್ಲೇ ಕಟ್ಟಿದ್ರು. ಆಮೇಲೆ ಹೋಗ್ಲಿ ಶಿಫ್ಟ್ ಮಾಡಿ ಹುಡುಗರನ್ನ ಈ ಕಡೆಗೆ ಹಾಕ್ರಿ, ಹುಡುಗಿರ್ನ ಆ ಕಡೆಗೆ ಹಾಕ್ರಿ ಅಂತಂದ್ರು. ಅವ್ರು ಏನು ರೆಸ್ಪಾನ್ಸ್ ತಗೊಂಡ್ಲಿಲ್ಲ. ಸುಮ್ಮನೆ ಇವಾಗ ನಾವು ಸೇರಿಸಲಿಲ್ಲ, ಬೇರೆಯವ್ರಿಗಾದ್ರು ಅನುಕೂಲ ಆಗ್ಬೇಕಲ್ವಾ ಸರ್? ಸುಮ್ಮನೆ ಖಾಲಿ ಬಿಟ್ರೆ ಏನು ಪ್ರಯೋಜನ? ತೆಗ್ದಿತ್ತು ಹುಡುಗಿರ್ಗೆ ಸುಮ್ಮನೆ ಇದ್ದಕ್ಕಿದ್ದಂಗೆ ಬಿದ್ದೋಗೋದು, ಆ ಥರದಿಂದ ಮುಚ್ಚಿಬಿಟ್ರು. ಬದಲಾವಣೆ ಮಾಡಿದ್ರೆ ಒಳ್ಳೇದೇ ಎಲ್ಲರಿಗೂ. ದುಡ್ಡು ವೇಸ್ಟ್. ಸುಮ್ಮನೆ ಹಾಳಾಗಿ ಬಿದ್ದಿರೋದಕ್ಕಿಂತ ಗಂಡು ಮಕ್ಳಿಗೆ ಯೂಸ್ ಆಗುತ್ತೆ. ಹೆಣ್ಮಕ್ಳಿಗೆ ಅಲ್ಲ ಹಾಕಿ ಗಂಡು ಮಕ್ಳಿಗೆ ಇಲ್ಲ ಹಾಕೋರು ಇನ್ನೂ ಬೆಸ್ಟು. ಒಂದು ಸೆಕ್ಯೂರಿಟಿ ಹಾಕೋರು ಇನ್ನೂ ಒಳ್ಳೆಯದು. ಸೆಕ್ಯೂರಿಟಿ ಇಲ್ಲ, ಮೇನ್ ಸೆಕ್ಯೂರಿಟಿ ಬೇಕು. ಅಲ್ಲಿ ಮತ್ತೆ ಅಲ್ಲಿ ನಾನು ಹೋಗಿದ್ದ ಅಲ್ಲಿ ಜಾಗ ಅಂದ್ರೆ ಸುತ್ತು ಕೊನೆ ಎಂಡಲ್ಲಿ ಇರುವಂತದ್ದು ಸ್ವಲ್ಪ ಭಯ. ಅದೇ ಭಯ ಜಾಸ್ತಿ ಪಡ್ತಾರೆ ಹೆಣ್ಮಕ್ಳು ಹೋಗೋದಕ್ಕೆ. ಇವಾಗ ಬೇರೆ ಕಡೆ ನಾವೇನೋ ಇದ್ದು ಬೇರೆ ಕಡೆಯಿಂದ ಬಂದವ್ರಿಗೆ ಅವರು ಒಂದು ಸೇಫ್ಟಿ ಬೇಕಲ್ವಾ ಸರ್? ಅದಕ್ಕೋಸ್ಕರ ಸೆಕ್ಯೂರಿಟಿ ಹಾಕೋರು ಬೆಸ್ಟ್. ಈ ಸಂಪ್ರದಾಯ ಮತ್ತೆ ಇಲ್ಲಿ ಯಾರು ಹೋಗೋದಿಲ್ಲ ಹೆಣ್ಮಕ್ಳು ಅಂತ ತಾಯಂದ್ರಲ್ಲ, ಅದು ಈ ಊರಲ್ಲಿ ಎಲ್ಲರೂ ಕೂಡ ಎಲ್ಲರೂ ಪಲ್ಲೆ ಮಾಡ್ತಾರೆ. ಎಲ್ಲರೂ ಪಲ್ಲೆ ಮಾಡ್ತಾರೆ, ಯಾರು ಹೋಗಲ್ಲ ಸರ್. ನಮಗೆ ಅಜ್ಜಿ ಇನ್ನೂ ಜಾಸ್ತಿ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಅಜ್ಜಿ ಎಷ್ಟು ವರ್ಷ ನಿಮಗೆ? ಒಂದು 70-80 ಆಗಿರ್ಬೋದು. 70 ವರ್ಷ. ಯಾಕಂದರೆ
ಈ ಊರಲ್ಲಿ ಒಂದೊಂದು ನಂಬಿಕೆ ಒಂದೊಂದು ಸಂಪ್ರದಾಯ, ಅದೆಲ್ಲರೂ ಕೂಡ ಸಂಪ್ರದಾಯ ಊರಲ್ಲಿ ನಂಬಿಕೆ ಮಾಡೋಂಥದ್ದು, ಅದೆಲ್ಲರೂ ಕೂಡ ಅವ್ರವ್ರ ನಂಬಿಕೆ ಬಿಟ್ಟು ವಿಚಾರ, ಅದನ್ನು ನೀವು ಪ್ರಶ್ನೆ ಯಾರು ಕೂಡ ಮಾಡೋಂಗಿಲ್ಲ. ಆದರೆ ಒಂದು ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ವಿದ್ಯಾರ್ಥಿನಿರಿದ್ದರು, ಸ್ಟೂಡೆಂಟ್ಸು, ಮಕ್ಕಳು, ಹೆಣ್ಮಕ್ಳು. ಸೊ ಈಗ ಅಲ್ಲಿ ಕ್ಲೋಸ್ ಆಗಿರುವಂಥದ್ದು ಏನನ್ಸುತ್ತೆ ಅಜ್ಜಿ, ಅದು ಇದ್ರ ಬಗ್ಗೆ? ಅಲ್ಲಿ ಅನುಕೂಲ ಇಲ್ಲ ಸರ್ ಹೆಣ್ಮಕ್ಳಿಗೆ ದೇವತೆಯಿಂದ ಯಾವುದೂ ಅನುಕೂಲ ಇಲ್ಲ. ಅಲ್ಲಿ ಬೇಡ ಅಂತ ಹೇಳ್ತೀರಾ ಹಾಸ್ಟೆಲ್? ಹೌದು, ಓಕೆ ಓಕೆ. ಹೆಣ್ಮಕ್ಳಿಗೆ ಅದು ಸರಿ ಇಲ್ಲ. ಅಲ್ಲ ಅವ್ರು ಕೇಳ್ತವ್ರು ಏನಕ್ಕೆ ಸರಿ ಇಲ್ಲ ಹೆಂಗೆ ಸರಿ ಇಲ್ಲ ಅಂತ? ಅದೇ ದೇವಸ್ಥಾನ ಅಲ್ಲಿ ಅಂಟು ಮುಂಟು ಆಗಂಗಿಲ್ಲ, ಅಲ್ಲಿ ಓಡಾಡಂಗಿಲ್ಲ, ಅದಕ್ಕೆ ಬೇಡ ಅಂತ. ಅದರಿಂದ ಬೇಡ. ಅರೆದ್ ಮಕ್ಕಳಲ್ಲಿ ಓಡಾಡೋಕ್ಕಾಗಲ್ಲ. ಗಂಡು ಹುಡುಗರಿಗೆ ಯಜಮಾನ್ರೆ, ತಮ್ಮ ಹೆಸರು ಯಜಮಾನ್ರೆ? ನರಸಿಂಹಯ್ಯ ಅಂತ. ನೀವೇನು ಮಾಡ್ತಾ ಇರೋದು ಯಜಮಾನ್ರೆ? ದೊಡ್ಡತಿಮ್ಮಯ್ಯ. ಏನು ಮಾಡ್ತಾ ಇರೋದು ಇಲ್ಲಿ? ವ್ಯವಸಾಯನ, ಕೃಷಿಕರಾ? ಕೂಲಿ ಮಾಡ್ಕೊಂಡು ಒಂದು ಹಸ ಐತೆ, ಮೇಸ್ಕೊಂಡು ಇರ್ತೀವಿ. ಓಕೆ. ಈಗ ಇಲ್ಲಿ ಎಷ್ಟು ಜನ ಸಂಖ್ಯೆ ಇದ್ದಾರೆ ಯಜಮಾನ್ರೆ? ಯಾರು ಇಲ್ಲಿ ಒಟ್ಟು ಎಷ್ಟು ಜನ ಸಂಖ್ಯೆ ಇದ್ದಾರಮ್ಮ? 3,000 ಜನ. ಈಗ ಅಲ್ಲಿ ದೇವಸ್ಥಾನ ಇದೆ, ಮತ್ತೆ ಅಲ್ಲಿ ಪಕ್ಕದಲ್ಲಿ ಇದು ಹಾಸ್ಟೆಲ್ ಇದೆ. ಏನು ಮುಂಚಿಂದ ಏನು ಸಂಪ್ರದಾಯ ಇದೆ? ನಾವು ಹೆಚ್ಚು ಕಮ್ಮಿ ಕೊನೆಗಿಂತನೂ ಅಲ್ಲಿ ಯಾರು ಹೋಗಂಗಿಲ್ಲ. ಹೆಂಗಸರು ಹೊಲ್ದಾಗ ಕೆಲಸ ಮಾಡ್ತಿದ್ರು ಹೊರಗಡೆ ಆದರೆ ಯಾರಿಗೂ ಹೇಳ್ಕೊಡ್ದು, ಮನೆ ಕಡೆ ಬಂದ್ಬಿಡ್ಬೇಕು. ಒಳ್ಳೇದಲ್ಲ. ಚಿಕನ್ನು ಆಗಲಿ ಏನು ತಗೊಂಡೋಗಿಲ್ಲ, ಮಾಡಂಗಿಲ್ಲ. ಸಾರು ಉಂಡಲ್ಲ, ಸೋಡಾಡಲ್ಲ ಸರ್. ಏನು ಭಯನಾ ಹೆಂಗೆ? ಅದೇ ದೇವ್ರದ್ದು ಸಿಡ್ಕು ಆ ಅಮ್ಮನಿಗೆ ಆಗಲ್ಲ. ನಿಯಮ ಅಂತಾರ. ಆ ಅಮ್ಮಂಗೆ ಹೊಲಸಾಗಲ್ಲ, ಸೂತ್ಕ ಇಲ್ಲ ಅಮ್ಮ. ಅದರಿಂದ ಆ ಅಮ್ಮನಿಗೆ ನಮ್ಮ ಪೊಪ್ತಿ ಆ ಅಮ್ಮಗಾಗಲ್ಲ. ಯಾರು ಅಷ್ಟೇ ಆ ಸ್ಕೂಲ್ ಗೇಟ್ ದಾಟಿ ಯಾರು ಹೋಗಲ್ಲ. ಹೊಲ ಕೆಲಸ ಮಾಡಿದ್ರು ಹೋಗಲ್ಲ, ಏನು ಮಾಡಿದ್ರು ಹೋಗೋದಿಲ್ಲ. ಅಂದ್ರೆ ನೀವು ಊರವ್ರು ಹೇಳಿದ್ರು ಕೂಡ ಅವ್ರು ಕಟ್ಬಿಟ್ರಲ್ವಾ? ಅದೇ ಅವಾಗ ಹೇಳಿದ್ರು ಸರ್, ಹೇಳಿದ್ರು ಇವಾಗ ಅವ್ರು ಕೇಳಬೇಕಲ್ಲ. ಬೇರೆಯವರೆಲ್ಲ ಬಂದಿದ್ದು ಓಪನ್ ಮಾಡಬೇಕು ಅಂತೆಲ್ಲ ಮನವೊಲಿಸಿದ್ರು ಅಂತ ಮಾಡಿದ್ರು 6 ತಿಂಗಳು ಮಾಡ್ತಾರೆ ಅಷ್ಟೇ. ಏನು ತೊಂದರೆ ಆಗುತ್ತೆ? ಏನಾದರೂ ಒಂದು ಕಾಣಿಸೋದಕ್ಕೆ ಓಪನ್ ಮಾಡಿ. ಈ ಹಾಸ್ಟ್ಲು ಕಟ್ಟಿದಾಗಿಂದ ಒಂದು 3 ಸರಿ ಓಪನ್ ಮಾಡಿದ್ದಾರೆ, ಒಂದು 3 ಸರಿ ಬಿಚ್ಚಿದ್ದಾರೆ. ಸುಮ್ಮನೆ ಆ ಥರ ಮಾಡೋ ಬದಲು ಪರ್ಮನೆಂಟಾಗಿ ಅಲ್ಲೇ ಮಾಡಿದ್ರೆ ಎಷ್ಟೋ ಬೆಸ್ಟ್. ಜಾಗ ಇದೆ. ಇದೆ ಅಲ್ಲಿ. ಇವಾಗ ಹೆಣ್ಮಕ್ಳಿಗೆ ಸೇಫ್ಟಿನೂ ಇದೆ, ಎಲ್ಲ ಕಡೆ ಅನುಕೂಲನೂ ಇದೆ, ಭಯ ಇಲ್ಲ, ಸೆಂಟ್ರ್ ಇದೆ. ಅದೇ ಗಂಡು ಮಕ್ಳಿಗೆ ಇಲ್ಲಿ ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ. ಜೆಂಟ್ಸಿಂದ ಹಾಸ್ಟೆಲ್ ಐತೆ, ಆ ಜೆಂಟ್ಸ್ ತಂದು ಇಲ್ಲಾಗಬೇಕು, ಲೇಡೀಸ್ ತೊಗೊಂಡಾಗ ಅಲ್ಲಾಗಬೇಕು. ಯಾಕೆ ಅಂದರೆ ಈ ತಿಂಗಳಿಗೊಂದ್ಸರಿ ಹೆಣ್ಮಕ್ಳು ಇದಾಗ್ತಾರಲ್ಲ, 7 ಮಂದಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಇರಂಗಿಲ್ಲ ಮಕ್ಕಳು, ಹೆಣ್ಮಕ್ಳು. ದಯವಿಟ್ಟು ನೀವು ಅದೊಂದು ಕೆಲಸ ಮಾಡಿಕೊಟ್ರೆ, ಅದೇ ಜೆಂಟ್ಸಿಗೆ ತಂದು ಇಲ್ಲಾಕ್ರಿ, ಇಲ್ಲಿ ಲೇಡೀಸ್ ತೊಗೊಂಡಾಗ ಅಲ್ಲಾಕ್ರಿ. ಪಾಪ ಆ ದೇವಸ್ಥಾನ ಐತೆ, ಎಲ್ಲರಿಗೂ ದೇವ್ರೆ, 7 ಮಂದಿ. ನಾವು ಅಲ್ಲಿ ಹೊಲನೂ ಇತ್ತು, ವರ್ಷಕ್ಕೆ ಒಂದ್ಸಲಿ ನಾಗರ ಮಾಡ್ತಿದ್ವಿ. ನಾಗರ ಮಾಡ್ತಿದ್ರೆ 7 ಸರ್ಪ ನಮಗೆ ಕಾಣಿಸ್ಕೊಬಿಡೋದು ಅಲ್ಲಿ, 7 ಮಂದಿ ದೇವಸ್ಥಾನ ಅಂತ. ಅದರಿಂದ ಆ ದೇವಸ್ಥಾನ ಇರೋದ್ರಿಂದ ಹೆಣ್ಮಕ್ಳು ಇರೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಮಾಡಿಕೊಡ್ರಿ ಯಾರನ್ನ ಸರ್ಕಾರದವ್ರು. ಚೇಂಜ್ ಮಾಡಿಬಿಟ್ರೆ ಸಾಕು, ಜೆಂಟ್ಸ್ ಇಲ್ಲಿ, ಲೇಡೀಸ್ ಅಲ್ಲಿ, ಅಷ್ಟೇ ಸರ್. ಅಲ್ಲಿ ಇದು ನೀವು ಅದನ್ನ ಪಾಲನೆ ಮಾಡ್ತೀರಾ? ಮಾಡ್ತೀವಿ ನಾವು. ನಮ್ದು ಹೊಲನೇ ಇದೆ, ವರ್ಷಕ್ಕೆ ಒಂದ್ಸಲಿ. ಇದು ಮನೆ ಹೆಣ್ಮಕ್ಳು ಯಾರು ಕೂಡ ಆ ಕಡೆ ಹೋಗಲ್ಲ. ನಾವೇ ಮಟನ್ ತಿಂದು ಹೋಗಲ್ಲ ನಮ್ಮ ಹೊಲದಾಗೆ. ಅಲ್ಲೇ ಹೋಗಂಗೆ ಇಲ್ಲ, ಅಲ್ಲಿ ಮಟನ್ನು ತಿಂದು. ನಾವು ಏನು ನಮ್ಮ ಮನೆಗೆ ಹೆಂಗಸ್ರುಗಳಂಗಾದಾಗ 8 ದಿವಸ ಹೊಲದ ಕಡೆ ಹೆಜ್ಜೆನೇ ಇಕ್ಕಲ್ಲ. ಆಮೇಲೆ ಗೊತ್ತಿರೋರು ಈ ರೋಡ್ನಾಗ ಹೋಗಲ್ಲ, ಹಂಗ ಸೊಕ್ಕಾರು ಕೊರಿತಾವಾಸ, ಈ ರೋಡ್ನಾಗ ಹೋಗಲ್ಲ. ಅದೈತೆ ಅವ್ರ ಪಾಪ ಮಹಿಮೆ ಐತೆ. ಇಲ್ಲ ಅದು ಇಲ್ಲಿ 7 ಮಂದಮ್ಮನ ದೇವಸ್ಥಾನ ಅಂತಿದೆ, ಅದು ನಾವು ಸಾಬ್ರು 7 ಮಂದಮ್ಮನ ದೇವಸ್ಥಾನ ಅಂತಿದೆ. ಅಲ್ಲಿ ಹೆಂಗಸ್ರು ಡೇಟ್ ಆಗ್ತಾರಲ್ಲ, ಅದರಿಂದ ಹಿಡಿದು ಆ ರೋಡಲ್ಲಿ ನಾವು ಸಾಬ್ರುಗಳಾಗೂ ಸಹ ನಂಬ್ತೀವಿ. ಆ ರೋಡಲ್ಲಿ ನಾವು ಕೂಡ ಓಡಾಡಲ್ಲ. ಅದಕ್ಕೋಸ್ಕರ ಇಲ್ಲಿ ಹುಡುಗರಿಗೆ ಇಲ್ಲಿಗೆ ಹಾಕ್ಬಿಟ್ಟು ಲೇಡೀಸ್ಗೆಲ್ಲ ಅಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ನಾಳೆ ದಿವಸ ಅನುಭವಿಸೋದು ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಇವಾಗ ಅವ್ರಿಗೆ ಗೊತ್ತಿರಲ್ಲ, ಪಾಪ ಹೋಗಲ್ಲ, ಇದ್ಬಿಡ್ತಾರೆ. ಅದರಿಂದ ಅದಕ್ಕೋಸ್ಕರ ನಾವು ಸಮಸ್ಯೆ ಮಾಡ್ತಾಯಿದ್ದೀವಿ ಅಷ್ಟೇ. ಮತ್ತು ಅವರವ್ರ ಒಂದು ಪ್ರತೀತಿ ಎಲ್ಲ ಇರುತ್ತೆ. ಸೊ ನೀವು ಕೂಡ ಆ ಒಂದು ತಾಯಿ ಮತ್ತೆ ಆ ದೇವಿ ಏನು ಆಚರಣೆ ಇದೆ ಅದು ನಂಬ್ತೀರಿ ನೀವು? ನಾವು ಕೂಡ ನಂಬ್ತೀವಿ. ಯಾಕಂದರೆ ಮೊದಲಿಂದನೂ ನಂಬಿಕೆ ಇದೆ. ಅದರಿಂದ ಆ ಕಡೆ ನಮ್ಮ ಲೇಡೀಸು, ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ. ಆ ಥರ ಆದಾಗ ಆ ಕಡೆ ಹೋಗೋದೇ ಇಲ್ಲ. ಹಂಗೂ ನಾವು ಆ ಕಡೆ ಹೋಗ್ಬೇಕು ಕೊಡಗೆರೆ ಅಂದ್ರೆ ಒಡೆನಹಳ್ಳಿ ಮೇಲೆ ಹೊರಟೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಮ್ಮ ದೇವಸ್ಥಾನ ಇದೆ ತಿರ್ಗಾ, ನಾವು ಹಂಗೂ ಕೂಡ ಓಡಾಡಲ್ಲ ಆ ಥರ ಆದಾಗ ಲೇಡೀಸು. ಅದರಿಂದ ಇದು ಮಾಡ್ತಾ ಇದ್ದೀವಿ. ಅಂದರೆ ಈಗ ಇದು ಅಲ್ಲಿ ಹಾಸ್ಟೆಲ್ ಶಿಫ್ಟ್ ಮಾಡೋದು ಒಳ್ಳೇದಂತೀರಾ? ಒಳ್ಳೇದು. ಇಲ್ಲಿ ಬೇಕಾದ್ರೆ ಜೆಂಟ್ಸ್ ಹಾಕಿ ಲೇಡೀಸ್ಗೆಲ್ಲ ಹಾಕ್ಬಿಡಿ ಅಷ್ಟೇ. ಓಪನ್ ಮಾಡಿ ಕ್ಲೋಸ್ ಆಗ್ತಾ ಇರುತ್ತಾ? ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ತಿರ್ಗಾ ಇನ್ನೊಂದು ಏನೈತೆ ಅಂದರೆ, ಕೆಲವರು ಇವಾಗ ಯಾರಿಗೂ ಅಲ್ಲಿ ಇಕ್ಕಿಲ್ಲ, ಮಕ್ಳಿಗೆ ಎದ್ದೋಳಿಸೋದು, ಅವರು ತಿರ್ಗಾದು ವ್ಯಾಯಾಮ ಅದು ಇದು ಮಾಡಿಸ್ತಾರಲ್ಲ, ಆ ಥರ ಯಾವುದು ಮಾಡಿಸೋರು ಯಾರೂ ಇಲ್ಲ ಇಲ್ಲಿ. ಅದೊಂದು ಚೂರು ಮಾಡಿಕೊಟ್ಬಿಟ್ರೆ ಅನುಕೂಲ ಆಗುತ್ತೆ. ಇವಾಗ ನಮ್ಮ ಮಗಳೂ ಇಲ್ಲೇ ಓದ್ತಾರೆ, ಅದು ಸ್ಕೂಲು. ಈ ಸ್ಕೂಲಲ್ಲಿ SLC 9th ಓದ್ತಾ ಇದೆ ಇವಾಗ. SLC ಹೋಗಬೇಕು. ಇವಾಗ ನೋಡಿ, ಡೇಟ್ ಆದಾಗ ನಾವು ಸ್ಕೂಲಿಗೆ ಕಳಿಸಲ್ಲ, 8 ದಿವಸ ಸ್ಕೂಲಿಗೆ ಕಳಿಸಲ್ಲ ನಾವು. ಸ್ಕೂಲ್ ಕೂಡ ಅದೇ ವ್ಯಾಪ್ತಿಗೆ ಬರುತ್ತೆ? ಅದೇ ವ್ಯಾಪ್ತಿಗೆ ಬರುತ್ತೆ. ಅದರಿಂದ ಇವಾಗ ನೋಡಿ ಮನೇಲೇ ಇದ್ದಾರೆ, ಡೇಟ್ ಆಗಿದ್ದಾರೆ. ಅದರಿಂದ ನಾವು ಇವರು ಹೆಣ್ಮಕ್ಳು ಬರ್ತಾಯಿದ್ರು.
ನಾನೀಗ ಅಕ್ಕಿರಾಂಪುರ ಗ್ರಾಮ ಪಂಚಾಯತಿಯಲ್ಲಿದ್ದೇನೆ. ಏನು ಇಲ್ಲಿನ ಜನರನ್ನು ಮಾತಾಡಿಸಿದ್ವಿ. ಅವರು ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ಹೇಳಿರುವಂಥದ್ದು ಆ ವಿದ್ಯಾರ್ಥಿನಿ ಏನು ಹಾಸ್ಟೆಲ್ ಮುಚ್ಚಿರೋ ಸಂಬಂಧಪಟ್ಟಂತೆ. ಈಗ ಅಕ್ಕಿರಾಂಪುರ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿದ್ದೇನೆ, ಪಂಚಾಯತಿಯಲ್ಲಿದ್ದೇನೆ. ಇಲ್ಲಿನ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ನಾವು ಮಾತಾಡ್ತಾ ಹೋಗೋಣ ಬನ್ನಿ. ರಮೇಶ್ ಹೇಳ್ತಾರೆ, ಪಿ ಡಿ ಒ, ಇಲ್ಲಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯ ಪಿ ಡಿ ಒ. ಸರ್, ಇಲ್ಲಿ ಈಗ ವಿದ್ಯಾರ್ಥಿನಿ ಹಾಸ್ಟೆಲ್ ಕ್ಲೋಸ್ ಆಗಿರುವಂಥದ್ದು ನಾನು ಜನಗಳೆಲ್ಲ ಕೂಡ ಮಾತಾಡ್ತಾ ಇದ್ದೆ. ಹೌದಾ ಆದಂಥ ಅಭಿಪ್ರಾಯಗಳು ತಂದಿದ್ದು ನಿಮ್ಮ ಗಮನಕ್ಕೆ ಯಾವ ರೀತಿ ಬಂದಿದೆ ಮತ್ತು ಇದನ್ನು ನೀವು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಾ? ಸರ್, ಈಗ ನಾವು ಬಂದು ಸುಮಾರು ಒಂದು 3 ತಿಂಗಳಾಗಿದೆ. ನಾವು ಈ ಅಕ್ಕಿರಾಂಪುರ ಗ್ರಾಮ ಪಂಚಾಯತಿ ಪ್ರಭಾರ ಪಿ ಡಿ ಒ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಏನು ಅಕ್ಕಿರಾಂಪುರದ್ದು ಹಾಸ್ಟೆಲ್ ಏನು ಕಸ್ತೂರಿಬಾ ಗಾಂಧಿ ಬಾಲಿಕರ ವಸತಿ ನಿಲಯ ಇದೆ, ಅದು ಸುಮಾರು ಒಂದು 10 ವರ್ಷದಿಂದ ರನ್ನಿಂಗ್ ಇತ್ತು. ಸೊ ಅದು ಈಗ ಕೋವಿಡ್ ಟೈಮಲ್ಲಿ ಏನು ಟೈಮಲ್ಲಿ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ಮಕ್ಕಳು ಮತ್ತು ಅದೇನು ಸರ್ಕಾರದಿಂದ ನೋಟಿಫಿಕೇಷನ್ ಆಗಿರಲಿಲ್ಲ. ಸೊ ಮಕ್ಕಳು ಬರೆದಿದ್ದಕ್ಕೆ ಅದು ಹಂಗೇ ಕ್ಲೋಸ್ ಆಗಿದೆ. ನಮ್ಮ ಮೇಲಧಿಕಾರಿಗಳಾದಂತಹ ಇವರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಸೂಚನೆಗಳನ್ನು ನೀಡಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸೂಚನೆಗಳನ್ನು ನಮ್ಮ ಎಲ್ಲ ಶಿಕ್ಷಣ ಇಲಾಖೆಗೆ ನೀಡಿದ್ದಾರೆ. ಈಗ ನೆಕ್ಸ್ಟ್ ಜೂನ್ಗೆ ಅದು ಶುರುವಾಗುತ್ತೆ. ಸೊ ಒಂದು ಇಲ್ಲಿ ಅಭಿಪ್ರಾಯ ಕೇಳ್ತಾ ಜನರು ಅಂದರೆ ಒಂದಷ್ಟು ಸಂಪ್ರದಾಯ ನಂಬಿಕೆಗಳಿರುವಂಥದ್ದು, ಅಲ್ಲಿ ದೇವಸ್ಥಾನ ಇರುವಂಥ ಹಿನ್ನೆಲೆಯಲ್ಲಿ ಅಂಟು ಮುಂಟು ಮತ್ತು ಪೀರಿಯಡ್ಸ್ ಆದ ಸಂದರ್ಭದಲ್ಲಿ ಅಂದರೆ ಋತುಮತಿ ಆದ ಸಂದರ್ಭದಲ್ಲಿ ಅಲ್ಲಿ ಆ ಸ್ಕೂಲು ಅಲ್ಲಿ ಹೋಗೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಹೆಣ್ಮಕ್ಳದು ಅಂದರೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಅಂತ ಊರವನವ್ರು ಕೇಳ್ತಾ ಇರೋಂಥದ್ದು. ಅದು ಈಗ ಅವು ಇಲ್ಲಿ ನಮ್ಮ ಏನು ಅಕ್ಕಿರಾಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳು ಸುತ್ತಮುತ್ತಲು ಗ್ರಾಮದ ಜನರಲ್ಲಿ, ಸಾಮಾನ್ಯ ಜನರಲ್ಲಿ ಆ ಥರದ್ದು ಒಂದು ಅಭಿಪ್ರಾಯ ಇದೆ. ಏನು ಆಚರಣೆ ಆ ಥರ ಇದಾಗುತ್ತೆ ಅಂತ ಅದು ಒಂದು ಕಾರಣ ಇರ್ಬೋದು. ಬಟ್ ನಾವು ಏನು ಅಲ್ಲಿ ಸಮೀಕ್ಷೆ ಮಾಡಿ ನಾವು ಎಲ್ಲ ದಾಖಲೆಗಳನ್ನು ಮೇಲಧಿಕಾರಿಗಳು ವಿಚಾರಿಸಿದಾಗ ಅದು ಏನು ಕೋವಿಡಿಂದ ಏನು ಸ್ಟಾಫ್ ಆಯಿತು ಅಲ್ಲಿಂದ ಏನು ಪ್ರೋಸೆಸ್ ಮಾಡಲಿಲ್ಲ. ಸೊ ಮಾಡಿದಿದ್ರೆ ಗೊತ್ತಾಗಿರೋದು ಏನು ಅಡ್ಮಿಷನ್ನು ಆಗದ ಇಲ್ವಾ ಅನ್ನೋದು ಗೊತ್ತಾಗಿರೋದು. ಸೊ ಅದರಂತೆ ಈಗ ನೆಕ್ಸ್ಟು ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರಂಭ ಮಾಡಿದ್ದಾದ ಮೇಲೆ ಏನು ಅರ್ಜಿ ಬರ್ತವೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸೊ ಅದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮುಂದಿನ ಕ್ರಮ ತಗೊಳ್ಳೋವಂಥದ್ದನ್ನು ಸರ್ಕಾರದ ಮಟ್ಟದಲ್ಲಿ ಏನು ಶಿಕ್ಷಣ DDP ಹಂತದಲ್ಲಿ ತಗೊಳ್ಳೋವಂಥದ್ದನ್ನು ಮಾಡೋಣ ಅಂಥೇಳಿ ಸೂಚನೆಗಳನ್ನು ಕೊಟ್ಟೋಗಿದ್ದಾರೆ. ಇದು ಅಕ್ಕಿರಾಂಪುರ ಗ್ರಾಮಸ್ಥರ ಮಾತು. ಬಹುತೇಕ ಗ್ರಾಮಸ್ಥರು ಹೇಳಿರುವಂಥದ್ದು, ಋತುಚಕ್ರ ಆದಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ನಾವು ಓಡಾಡೋದಿಲ್ಲ, ಯಾರು ಹೆಣ್ಣುಮಕ್ಕಳನ್ನು ಕೂಡ ನಾವು ಕಳಿಸೋದಿಲ್ಲ. ಇದು ನಾವು ಪಾಲನೆ ಮಾಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಮತ್ತು ನಮ್ಮ ನಂಬಿಕೆ ಅಂತ. ಅದರ ಜೊತೆಗೆ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು, ಈ ಭಾಗದಲ್ಲಿರುವಂತಹ ವಿದ್ಯಾರ್ಥಿನಿ ನಿಲಯವನ್ನು ಊರಿನಲ್ಲಿರುವಂತಹ ಬಾಲಕರ ವಿದ್ಯಾರ್ಥಿ ನಿಲಯ ಜಾಗದಲ್ಲಿ ಶಿಫ್ಟ್ ಮಾಡಿ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಈ ಕಡೆ ಶಿಫ್ಟ್ ಮಾಡಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಸರ್ಕಾರದಿಂದ ಅಂದರೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಕೂಡ ಮಾತಾಡಿರುವಂಥದ್ದು ಮತ್ತು DDP ಅವರು ಕೂಡ ನಮ್ಮ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದ್ರು. ಅವರು ಹೇಳಿರುವಂಥದ್ದು, ಮುಂದಿನ ಅಕಾಡೆಮಿಕ್ ಇಯರ್ ಅಂದರೆ ಜೂನ್ನಿಂದ ನಾವು ವಿದ್ಯಾರ್ಥಿನಿ ನಿಲಯಕ್ಕೆ ಸಂಬಂಧಪಟ್ಟಂತೆ ಪ್ರವೇಶಕ್ಕೆ ನಾವು ಅರ್ಜಿಯನ್ನು ಕರ್ತೀವಿ. ಆದರೆ ಎಲ್ಲರೂ ಕೂಡ ಬಂದರೆ ಅರ್ಜಿಯನ್ನು ಹಾಕಿದ್ರೆ ಮತ್ತೆ ನಾವು ಅದನ್ನು ಪುನರಾರಂಭ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.